ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಂಡಿದೆ. ಎಟಿಎಸ್ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ಎಟಿಎಸ್ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ. ನಿರಂತರವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ಆತಂಕ ಕೂಡ ಆ ಗಡಿ ಭಾಗದ ಜನರಲ್ಲಿರುವಂತದ್ದು. ಒಂದ್ ಸ್ವಲ್ಪನೂ ಕೂಡ ನೆಮ್ಮದಿ ಇಲ್ಲ. ಹೇಳೋಕ್ ಮಾತ್ರ ಸ್ವರ್ಗ, ಮಿನಿ ಸ್ವಿಟ್ಜರ್ಲ್ಯಾಂಡ್. ಆದ್ರೆ ಅಲ್ಲಿರುವಂತ ಜನರು ತನ್ನ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಉಗ್ರರು ಒಳಗಡೆ ಬರ್ತಾರೋ, ಯಾವಾಗ ಅಟ್ಯಾಕ್ ಮಾಡ್ತಾರೋ, ಯಾವಾಗ ಏನ್ ಮಾಡ್ತಾರೋ ಎನ್ನುವಂತ ಭಯ. ಇನ್ನೊಂದ್ ಕಡೆಯಲ್ಲಿ ಯಾವಾಗ ಕೂಡ ಅಲ್ಲಿ ಗುಂಡಿನ ಮರುತ ಕೇಳ್ತಾನೆ ಇರುತ್ತೆ. ಸುಮ್ಮನೆ ಪಾಕಿಸ್ತಾನದವರು ಈ ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡೋದು, ಸೇಸ್ ಫೈರ್ ಉಲ್ಲಂಘನೆ ಮಾಡೋದು, ಇಂಥದ್ದೆಲ್ಲ ಪ್ರಕ್ರಿಯೆಗಳು ನಡೀತಾನೆ ಹೋಗ್ತಾ ಇದೆ. ಗಡಿ ಭಾಗದ ಜನರಲ್ಲಿ ಭಯ, ಭೀತಿ, ಆತಂಕ ಎಲ್ಲವೂ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತಹ ನಿಲುವನ್ನ ಭಾರತ ಹೊಂದಿರುವಂತದ್ದು. ಜೊತೆಗೆ ಅದರ ಭಯೋತ್ಪಾದನೆ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಈ ಜಾಗತಿಕ ಮಟ್ಟದಲ್ಲೂ ಕೂಡ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಂಡಿದೆ. ಎಟಿಎಸ್ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ಎಟಿಎಸ್ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ. ನಿರಂತರವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ಆತಂಕ ಕೂಡ ಆ ಗಡಿ ಭಾಗದ ಜನರಲ್ಲಿರುವಂತದ್ದು. ಒಂದ್ ಸ್ವಲ್ಪನೂ ಕೂಡ ನೆಮ್ಮದಿ ಇಲ್ಲ. ಹೇಳೋಕ್ ಮಾತ್ರ ಸ್ವರ್ಗ, ಮಿನಿ ಸ್ವಿಟ್ಜರ್ಲ್ಯಾಂಡ್. ಆದ್ರೆ ಅಲ್ಲಿರುವಂತ ಜನರು ತನ್ನ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಉಗ್ರರು ಒಳಗಡೆ ಬರ್ತಾರೋ, ಯಾವಾಗ ಅಟ್ಯಾಕ್ ಮಾಡ್ತಾರೋ, ಯಾವಾಗ ಏನ್ ಮಾಡ್ತಾರೋ ಎನ್ನುವಂತ ಭಯ. ಇನ್ನೊಂದ್ ಕಡೆಯಲ್ಲಿ ಯಾವಾಗ ಕೂಡ ಅಲ್ಲಿ ಗುಂಡಿನ ಮರುತ ಕೇಳ್ತಾನೆ ಇರುತ್ತೆ. ಸುಮ್ಮನೆ ಪಾಕಿಸ್ತಾನದವರು ಈ ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡೋದು, ಸೇಸ್ ಫೈರ್ ಉಲ್ಲಂಘನೆ ಮಾಡೋದು, ಇಂಥದ್ದೆಲ್ಲ ಪ್ರಕ್ರಿಯೆಗಳು ನಡೀತಾನೆ ಹೋಗ್ತಾ ಇದೆ. ಗಡಿ ಭಾಗದ ಜನರಲ್ಲಿ ಭಯ, ಭೀತಿ, ಆತಂಕ ಎಲ್ಲವೂ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತಹ ನಿಲುವನ್ನ ಭಾರತ ಹೊಂದಿರುವಂತದ್ದು. ಜೊತೆಗೆ ಅದರ ಭಯೋತ್ಪಾದನೆ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಈ ಜಾಗತಿಕ ಮಟ್ಟದಲ್ಲೂ ಕೂಡ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಂಡಿದೆ. ಎಟಿಎಸ್ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ಎಟಿಎಸ್ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ. ನಿರಂತರವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ಆತಂಕ ಕೂಡ ಆ ಗಡಿ ಭಾಗದ ಜನರಲ್ಲಿರುವಂತದ್ದು. ಒಂದ್ ಸ್ವಲ್ಪನೂ ಕೂಡ ನೆಮ್ಮದಿ ಇಲ್ಲ. ಹೇಳೋಕ್ ಮಾತ್ರ ಸ್ವರ್ಗ, ಮಿನಿ ಸ್ವಿಟ್ಜರ್ಲ್ಯಾಂಡ್. ಆದ್ರೆ ಅಲ್ಲಿರುವಂತ ಜನರು ತನ್ನ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಉಗ್ರರು ಒಳಗಡೆ ಬರ್ತಾರೋ, ಯಾವಾಗ ಅಟ್ಯಾಕ್ ಮಾಡ್ತಾರೋ, ಯಾವಾಗ ಏನ್ ಮಾಡ್ತಾರೋ ಎನ್ನುವಂತ ಭಯ. ಇನ್ನೊಂದ್ ಕಡೆಯಲ್ಲಿ ಯಾವಾಗ ಕೂಡ ಅಲ್ಲಿ ಗುಂಡಿನ ಮರುತ ಕೇಳ್ತಾನೆ ಇರುತ್ತೆ. ಸುಮ್ಮನೆ ಪಾಕಿಸ್ತಾನದವರು ಈ ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡೋದು, ಸೇಸ್ ಫೈರ್ ಉಲ್ಲಂಘನೆ ಮಾಡೋದು, ಇಂಥದ್ದೆಲ್ಲ ಪ್ರಕ್ರಿಯೆಗಳು ನಡೀತಾನೆ ಹೋಗ್ತಾ ಇದೆ. ಗಡಿ ಭಾಗದ ಜನರಲ್ಲಿ ಭಯ, ಭೀತಿ, ಆತಂಕ ಎಲ್ಲವೂ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತಹ ನಿಲುವನ್ನ ಭಾರತ ಹೊಂದಿರುವಂತದ್ದು. ಜೊತೆಗೆ ಅದರ ಭಯೋತ್ಪಾದನೆ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಈ ಜಾಗತಿಕ ಮಟ್ಟದಲ್ಲೂ ಕೂಡ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಂಡಿದೆ. ಎಟಿಎಸ್ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ಎಟಿಎಸ್ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ.
ನಿರಂತರವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ಆತಂಕ ಕೂಡ ಆ ಗಡಿ ಭಾಗದ ಜನರಲ್ಲಿರುವಂತದ್ದು. ಒಂದ್ ಸ್ವಲ್ಪನೂ ಕೂಡ ನೆಮ್ಮದಿ ಇಲ್ಲ. ಹೇಳೋಕ್ ಮಾತ್ರ ಸ್ವರ್ಗ, ಮಿನಿ ಸ್ವಿಟ್ಜರ್ಲ್ಯಾಂಡ್. ಆದ್ರೆ ಅಲ್ಲಿರುವಂತ ಜನರು ತನ್ನ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಉಗ್ರು ಒಳಗಡೆ ಬರ್ತಾರೋ, ಯಾವಾಗ ಅಟ್ಯಾಕ್ ಮಾಡ್ತಾರೋ, ಯಾವಾಗ ಏನ್ ಮಾಡ್ತಾರೋ ಎನ್ನುವಂತ ಭಯ. ಇನ್ನೊಂದ್ ಕಡೆಯಲ್ಲಿ ಯಾವಾಗ ಕೂಡ ಅಲ್ಲಿ ಗುಂಡಿನ ಮರುತ ಕೇಳ್ತಾನೆ ಇರುತ್ತೆ. ಸುಮ್ಮನೆ ಪಾಕಿಸ್ತಾನದವರು ಈ ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡೋದು, ಸೇಸ್ ಫೈರ್ ಉಲ್ಲಂಘನೆ ಮಾಡೋದು, ಇಂಥದ್ದೆಲ್ಲ ಪ್ರಕ್ರಿಯೆಗಳು ನಡೀತಾನೆ ಹೋಗ್ತಾ ಇದೆ. ಗಡಿ ಭಾಗದ ಜನರಲ್ಲಿ ಭಯ, ಭೀತಿ, ಆತಂಕ ಎಲ್ಲವೂ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತಹ ನಿಲುವನ್ನ ಭಾರತ ಹೊಂದಿರುವಂತದ್ದು. ಜೊತೆಗೆ ಅದರ ಭಯೋತ್ಪಾದನೆ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಈ ಜಾಗತಿಕ ಮಟ್ಟದಲ್ಲೂ ಕೂಡ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಂಡಿದೆ. ATS ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ATS ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ. ನಿರಂತರವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ಆತಂಕ ಕೂಡ ಆ ಗಡಿ ಭಾಗದ ಜನರಲ್ಲಿರುವಂತದ್ದು. ಒಂದ್ ಸ್ವಲ್ಪನೂ ಕೂಡ ನೆಮ್ಮದಿ ಇಲ್ಲ. ಹೇಳೋಕ್ ಮಾತ್ರ ಸ್ವರ್ಗ, ಮಿನಿ ಸ್ವಿಟ್ಜರ್ಲ್ಯಾಂಡ್. ಆದ್ರೆ ಅಲ್ಲಿರುವಂತ ಜನರು ತನ್ನ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಉಗ್ರು ಒಳಗಡೆ ಬರ್ತಾರೋ, ಯಾವಾಗ ಅಟ್ಯಾಕ್ ಮಾಡ್ತಾರೋ, ಯಾವಾಗ ಏನ್ ಮಾಡ್ತಾರೋ ಎನ್ನುವಂತ ಭಯ. ಇನ್ನೊಂದ್ ಕಡೆಯಲ್ಲಿ ಯಾವಾಗ ಕೂಡ ಅಲ್ಲಿ ಗುಂಡಿನ ಮರುತ ಕೇಳ್ತಾನೆ ಇರುತ್ತೆ. ಸುಮ್ಮನೆ ಪಾಕಿಸ್ತಾನದವರು ಈ ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡೋದು, ಸೇಸ್ ಫೈರ್ ಉಲ್ಲಂಘನೆ ಮಾಡೋದು, ಇಂಥದ್ದೆಲ್ಲ ಪ್ರಕ್ರಿಯೆಗಳು ನಡೀತಾನೆ ಹೋಗ್ತಾ ಇದೆ. ಗಡಿ ಭಾಗದ ಜನರಲ್ಲಿ ಭಯ, ಭೀತಿ, ಆತಂಕ ಎಲ್ಲವೂ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತಹ ನಿಲುವನ್ನ ಭಾರತ ಹೊಂದಿರುವಂತದ್ದು. ಜೊತೆಗೆ ಅದರ ಭಯೋತ್ಪಾದನೆ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಈ ಜಾಗತಿಕ ಮಟ್ಟದಲ್ಲೂ ಕೂಡ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಂಡಿದೆ. ATS ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ATS ನಿಂದ ಶೆಲ್ ನಿಷ್ಕ್ರಿಯ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ. ನಿರಂತರವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ಆತಂಕ ಕೂಡ ಆ ಗಡಿ ಭಾಗದ ಜನರಲ್ಲಿರುವಂತದ್ದು. ಒಂದ್ ಸ್ವಲ್ಪನೂ ಕೂಡ ನೆಮ್ಮದಿ ಇಲ್ಲ. ಹೇಳೋಕ್ ಮಾತ್ರ ಸ್ವರ್ಗ, ಮಿನಿ ಸ್ವಿಟ್ಜರ್ಲ್ಯಾಂಡ್. ಆದ್ರೆ ಅಲ್ಲಿರುವಂತ ಜನರು ತನ್ನ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಉಗ್ರು ಒಳಗಡೆ ಬರ್ತಾರೋ,